ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ಮತ್ತು ನೀಟ್ನ ಒಂದು ಕಂಬೈನ್ ಕೌನ್ಸಲಿಂಗ್ ಬಗ್ಗೆ ತುಂಬ ಜನ ಅಪ್ಡೇಟ್ ಕೇಳಿದ್ದೀರಾ. ಮತ್ತು ಯಾವಾಗ ಕಂಬೈನ್ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ನಡೆಯುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದ್ದೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಏನಕ್ಕೆ ಏನಾದ್ರು ಅಪ್ಡೇಟ್ ಬಂತು ಅಂತ ಹೇಳೋದಾದ್ರೆ ಫಸ್ಟ್ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಕೊಡ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಮೊದಲನೇದಾಗಿ ತುಂಬ ಜನ ಕೇಳಿರೋ ಪ್ರಕಾರ KCET ಕಂಬೈನ್ ಕೌನ್ಸಲಿಂಗ್ ಯಾವಾಗ ನಡೆಯುತ್ತೆ. ಸೊ ಕಂಬೈನ್ ಕೌನ್ಸಲಿಂಗ್ ನಡಿಬೇಕು ಅಂದರೆ ಇವಾಗ KCET ನವರು ಅಂದರೆ KA ನವರು ತುಂಬ ಮುಂದೆ ಇದ್ದಾರೆ. ಆಪ್ಷನ್ ಎಂಟ್ರಿನೂ ಕೂಡ ಮುಗಿಸ್ಬಿಟ್ಟಿದ್ದಾರೆ. ಇನ್ನೇನಿದ್ರು ಕೂಡ ಚಾಯ್ಸ್ ಎಂಟ್ರಿ ಮುಗ್ದಿದೆ, ಆಪ್ಷನ್ ಎಂಟ್ರಿ ಮುಗ್ದಿದೆ. ಸೊ ಪ್ರತಿಯೊಂದನ್ನು ಕೂಡ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಇನ್ನೇನಿದ್ರು ಕೂಡ ಸೆಕೆಂಡ್ ರೌಂಡ್ ಆಫ್ ಕೌನ್ಸಲಿಂಗ್ ಸ್ಟಾರ್ಟ್ ಮಾಡೋದು. ಬಟ್ ಆದರೆ ನೀಟ್ ಅವ್ರು ಬಂದ್ಬಿಟ್ಟು ಅಂದರೆ NTN ಅವ್ರು ಬಂದ್ಬಿಟ್ಟು ಇನ್ನು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಮುಂದಕ್ಕೆ ಹಾಕ್ತಿದ್ದಾರೆ. ಸೊ ಹಾಗಾಗಿ ಡೇಟ್ ಎಕ್ಸ್ಟೆಂಡ್ ಆಗ್ತಿದೆ. ಸೊ ಅಪ್ಲೈ ಮಾಡುವಂಥ ಡೇಟ್ಗಳು ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಸೊ ಹಂಗಾಗಿನೇ ಅದು ಮುಗಿದ ತಕ್ಷಣ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ನ. ಇವೆಲ್ಲನೂ ಕೂಡ ವೆರಿಫಿಕೇಶನ್ ಆದಮೇಲೆ ಕಂಬೈನ್ ಆಪ್ಷನ್ ಎಂಟ್ರಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಆನ್ ಟೈಮ್ ನಡೆಯುತ್ತೆ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಇವೆಲ್ಲ ಆದಮೇಲೆ ತುಂಬ ಜನ ಕೇಳ್ತಿರುವಂಥದ್ದು ಇವಾಗ ಸೀಟ್ ಅಪ್ಗ್ರೇಡೇಷನ್ ಬಗ್ಗೆ. ಅಂದರೆ ಇವಾಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು, ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರ್ಗೂ. ಸೊ ನನ್ನ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ ಇನ್ನೂ ತುಂಬ ಒಳ್ಳೆ ಕಾಲೇಜ್ಗಳಿದ್ದಾವೆ, ಅದು ಸೆಲೆಕ್ಷನ್ ಆಗುತ್ತಾ ಅಂತೇಳಿ. ಸೊ ನಾನು ನಿಮಗೆ ಹೇಳಿದೆ ಮುಂಚೆನೇ, ನೀಟ್ ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡ್ತಿರೋದ್ರಿಂದ ಯಾರಿಗೆಲ್ಲ ನೀಟ್ ಮೆಡಿಕಲ್ ಸೀಟು ಸಿಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇರ್ತಾರೋ ಅವರೆಲ್ಲರೂ ಕೂಡ ಇಂಜಿನಿಯರಿಂಗ್ ಸೀಟ್ಸ್ ಆಗಿರ್ಬೋದು ಈ ಕಡೆ ಬರ್ತಾರೆ KCETಗೆ. ಸೊ ಹಂಗಾಗಿನೇ ಸೀಟ್ನಲ್ಲಿ ಅದು ಎಷ್ಟೇ ಸೀಟ್ ಇನ್ಕ್ರೀಸ್ ಆಗಿರಲಿ ಡಿಕ್ರೀಸ್ ಆಗಿರಲಿ ಕಾಂಪಿಟೇಷನ್ ಕೂಡ ಅದೇ ಥರನೇ ಇರುತ್ತೆ. ಸೊ ಹಂಗಾಗಿನೇ ನಿಮ್ಮ ಒಂದು ರ್ಯಾಂಕ್ ಚೆನ್ನಾಗಿತ್ತು ಅಂದರೆ, ಸೊ ನೀವು ಆಪ್ಷನ್ ಎಂಟ್ರಿನಲ್ಲಿ ಕರೆಕ್ಟ್ ಆಗಿರುವಂಥ ಒಂದು ಕಾಲೇಜ್ ಪ್ರಿಫರೆನ್ಸ್ ಆಗಿ ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಕಾಲೇಜ್ ಸಿಗುತ್ತೆ. ನಿಮಗೆ ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಇದಕ್ಕೆ ನಿಮ್ಗೆ ಇಲ್ಲಿ ನೆಕ್ಸ್ಟು ನೀವು ಕೋಟಾಗಳನ್ನ ಕ್ಲೈಮ್ ಮಾಡೋದು ಪ್ರತಿಯೊಂದನ್ನು ಕೂಡ ನಿಮಗೆ ಕ್ಯಾಟಗರಿ ವೈಸನ್ನು ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಸೊ ನಿಮಗೆ ಕ್ಯಾಟಗರಿ ವೈಸನ್ನು ಕೂಡ ರ್ಯಾಂಕ್ ಅನ್ನುವಂಥದ್ದು ಡಿಪೆಂಡ್ ಆಗಿ ಕಾಲೇಜು ಸೆಲೆಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಅಂತ. ಇವಾಗ KA ಕಡೆಯಿಂದ ನಾನು ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಟೆಲಿಗ್ರಾಮ್ ಚಾನಲ್ ಆಗಿರಲಿ, ನನ್ನ ಒಂದು ಮೇನ್ ಚಾನಲ್ ಆಗಿರಲಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆನಾ. ಸೊ ವಿಡಿಯೋ ಮಾಡಿ ತಿಳಿಸ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮತ್ತೆ ಮಾತ್ರ.